ಹುಬ್ಬಳ್ಳಿಯಲ್ಲಿ ನೇಹಾ ಹತ್ಯೆ ಖಂಡಿಸಿ ನಗರದ ತಾಲೂಕಾ ಆಡಳಿತ ಸೌಧದ ಮುಂಭಾಗ ವಿವಿಧ ಹಿಂದೂ ಪರ ಸಂಘಟನೆಗಳಿಂದ ಬೃಹತ್ ಪ್ರತಿಭಟನೆ. ಹುಬ್ಬಳ್ಳಿಯಲ್ಲಿ ನೇಹಾ ಹತ್ಯೆ ಖಂಡಿಸಿ ದಿನಾಂಕ 20/4/2024 ಮುಂಜಾನೆ 11 ಗಂಟೆಗೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ತಾಲೂಕಾ ಆಡಳಿತ ಸೌಧದ ಮುಂಭಾಗದಲ್ಲಿ ವಿವಿಧ ಹಿಂದೂ ಪರ ಸಂಘಟನೆಗಳಿಂದ ಬೃಹತ್ ಪ್ರತಿಭಟನೆ ನಡೆಸಿದರು. 24 ವರ್ಷದ ನೇಹಾ ಹಿರೇಮಠನ ಹಂತಕ ಫಯಾಜ್ನನ್ನು ಎನ್ಕೌಂಟರ್ ಮಾಡಬೇಕೆಂದು ನಗರದ ತಾಲೂಕಾ ಆಡಳಿತ ಸೌಧದ ಮುಂಭಾಗದಲ್ಲಿ ತಹಸೀಲ್ದಾರ್ ಸದಾಶಿವ ಮಕ್ಕೋಜಿ ಅವರ ಮೂಲಕ ರಾಜ್ಯಪಾಲರಿಗೆ ಮನವಿಯನ್ನು ಸಲ್ಲಿಸಿದರು. ಫಯಾಜ್ನನ್ನು ಎನ್ಕೌಂಟರ್ ಮಾಡಬೇಕು ಎಂದು ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸುವ ಮೂಲಕ ಪ್ರತಿಭಟನಾಕಾರರು ತಮ್ಮ ಆಕ್ರೋಶವನ್ನು ಹೊರಹಾಕಿದರು. ಇನ್ನು ಇದೇ ಸಂದರ್ಭದಲ್ಲಿ ನಗರದ ಹಿಂದೂ ಪರ ಸಂಘಟನೆ ಸದಸ್ಯರು ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿ ಮಾತನಾಡಿದು ಹೀಗೆ. ಪರಿಸ್ಥಿತಿ ಬರ್ತಿರ್ಲಿಲ್ಲ. ಅವರು ಬರ್ತಿದ್ರು, ಯಾರು ಈ ದೇಶದಲ್ಲಿ ಅಲ್ಪಸಂಖ್ಯಾತರು ಅಂತೇಳಿ ಬಾಯಿ ಪಡ್ಕೊಂಡು ಕುಂತಿದ್ರು ರಾಜಕಾರಣಿಗಳು, ಸಿದ್ದರಾಮಯ್ಯನಂತವ್ರು ಅವ್ರು ಬಂದು ಕೂಡ್ಬೇಕಾಗಿತ್ತು. ದುರ್ದೈವ ಇದು. ಆದ್ರೂ ಕಾಲ ನಿಂತಿಲ್ಲ ಬಂಧುಗಳೇ. ನಮ್ಮ ಎಲ್ಲ ಅಕ್ಕ ತಂಗಿಯರು ಒಂದ್ಸಲ ನಾವು ಯೋಚನೆ ಮಾಡಬಹುದು, ಯಾವ್ಯಾವ ದುಷ್ಟ ಶಕ್ತಿಗಳು ನಮ್ಮ ಅಕ್ಕ ತಂಗಿಯರನ್ನ ಮೋಸದ ಬಲೆಗೆ ಬೀಳಿಸಿಕೊಂಡು ವಿಡಿಯೋ ಮಾಡುವ ಮುಖಾಂತರ, ಫೋಟೋ ತೆಗೆಸುವ ಮುಖಾಂತರ ಅವಳ ಜೀವನವನ್ನೇ ಬರ್ಬಾರ್ ಮಾಡುವಂತ ಏನು ಕೃತ್ಯ ಮಾಡ್ಬೇಕಂತ ಕಾದು ಕುಳಿತಿದ್ದಾರೆ. ಅವ್ರಿಗೆ ಉತ್ತರ ಕೊಡುವಂತ ಹೆಣ್ಣು ಮಕ್ಕಳ ಶಕ್ತಿ ಜಾಸ್ತಿ ಆಗ್ತದೆ. ಶಕ್ತಿ ಯೋಜನೆ ತಂದಿದ್ದಾರೆ. ಪುಕ್ಷಟ್ಟೆ ಗ್ಯಾರಂಟಿಗಳು ತಂದಿದ್ದಾರೆ. ಪುಕ್ಷಟ್ಟೆ ಗ್ಯಾರಂಟಿಯಲ್ಲಿ 6ನೇ ಗ್ಯಾರಂಟಿ ಇರೋದು ಮುಕ್ತ ಹಿಂದೂ ಹೆಣ್ಣು ಮಕ್ಕಳ ಕೊಲೆ. ಇದೇ ನೇಹಾ ಹಿರೇಮಠದ. ಇವತ್ತು ನಾವು ಯಾವ ಗ್ಯಾರಂಟಿ ಸಲುವಾಗಿ ಯಾವ ಶಕ್ತಿಯನ್ನು ನೋಡ್ಕೊಂಡು ನಾವು ಓಟ್ ಹಾಕ್ತಿದೀವೋ, ಇವತ್ತು ಅದೇ ಓಟು ಒಂದು ಬಟ್ಟಿನಿಂದ ಹಾಕಿರುವಂತ ಓಟು ಇವತ್ತು 1-2 ಬಟ್ಟಿನಿಂದ ಚಾಕಿನಿಂದ ನಮ್ಮ ಅಕ್ಕ ತಂಗಿಯರ ಬಲಿ ಆಗೋದನ್ನ ನಾವು ನೋಡ್ತೀವಿ. ಹಾಗಾಗಿ ನಮ್ಮ ಅಕ್ಕ ತಂಗಿಯರ ನಾನು ವಿನಂತಿ ಮಾಡೋದು, ಹೆಣ್ಣು ಅಂದ್ರೆ ಅಬಲೆ ಅಲ್ಲ, ಹೆಣ್ಣು ಅಂದ್ರೆ ಶಕ್ತಿಶಾಲಿ. ನಾವು ಹೇಳ್ತೀವಿ, ನವರಾತ್ರಿ ಬಂದ ತಕ್ಷಣನೇ ನವದುರ್ಗಿಯರ ಆರಾಧನೆ ಮಾಡ್ತೀವಿ. ಈಗ ಕೂಡ ಆ ನೇಹಾ ಎಂಬುವ ಹೆಣ್ಣು ಮಗಳ ಕೊಲೆ ಆದ್ಮೇಲೆ ನಾವು ಹೆಣ್ಣು ಮಕ್ಕಳು ಯೋಚನೆ ಮಾಡಬಹುದು. ಯಾವುದೇ ಒಬ್ಬ ದುಷ್ಟ ಶಕ್ತಿ ವ್ಯಕ್ತಿ ನನ್ನ ಅಕ್ಕನೋ ನನ್ನ ತಂಗಿ ಹತ್ರ ಬಂದಾಗ ಅವಳು ಯೋಚನೆ ಮಾಡಬೇಕು, ನಾನು ಚಂಡಿ ಆಗ್ಬೇಕು, ಚಾಮುಂಡಿ ಆಗ್ಬೇಕು, ನಾನು ಕಿತ್ತೂರು ರಾಣಿ ಚೆನ್ನಮ್ಮ ಆಗ್ಬೇಕು, ನಾನು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಆಗ್ಬೇಕು ಅಂತೇಳಿ ಯೋಚನೆ ಮಾಡಿ ಆ ದುಷ್ಟ ಶಕ್ತಿಗಳನ್ನು ಯಾವ ಕೈಯಿಂದ ನಮ್ಮನ್ನು ಮುಟ್ಟಕ್ಕೆ ಬರ್ತಾನೋ ಅದೇ ಜಾಗದಲ್ಲಿ ಅವರನ್ನು ಮುಗಿಸುವಂತ ಕೆಲಸ ಮಾಡಬೇಕು. ಇಲ್ಲ, ನೀವು ನಮ್ಮವ ಅನ್ನುವಂತ ಭೂಮಿಗಳ ಹುಟ್ಟಿದವರು ನಾವೆಲ್ಲ. ಅದರ ಭಾರತದ ಸನಾತನ ಧರ್ಮದ ಈ ಪರಂಪರೆಗಳನ್ನು ಹೊಂದಿರುವಂತಹ ನಮ್ಮ ದೇಶ ಇವತ್ತು ನಮ್ಮವ ಅನ್ನೋ ಹೇಳಿ ನಾಚಿ ಬಿಡುವಂತ ಹೀನ ಕೃತ್ಯ ನಮ್ಮ ಕರ್ನಾಟಕದ ಹುಬ್ಬಳ್ಳಿಯಲ್ಲಿ ನಡೆದಿರುವಂತಹದ್ದು. ನಾವೆಲ್ಲ ಬಸವಣ್ಣವರ ವಚನ ಹೇಳುವಂತ ಕೂತ್ರೆ ನಡೆಯುವಂತ ಕಾಲ ಇಲ್ಲ ಅನ್ನುವಂತ ಸ್ಥಿತಿಗೆ ನಾವೆಲ್ಲ ಬಂದು ಒದಗಿದ್ದೀವಿ. ಎದುರುಗಡೆ ಇರುವಂತಹ ಜನ ನಿಮಿಡಿರುವಂತಹ ಸ್ಥಳದೊಳಗ ಕೊಲೆ ಮಾಡುವಂತಹದ್ದನ್ನು ಮಾಡ್ತಾರಂದ್ರೆ ಓಪನ್ ಆಗಿ ಅವ್ರು ಸಿಕ್ಕರು ಕೂಡ ನಮ್ಮ ಸರ್ಕಾರಗಳು ಯಾವುದೇ ನಿಷ್ಕ್ರಿಯವಾಗಿ ನಿಂತಿರುವಂತ ಸುಮ್ಮನೆ ನಿಂತಿರುವಂತ ಷಂಡ್ರ ಹಾಕಿ ಕೆಲಸ ಮಾಡ್ತಾರೆ. ವಿಡಿಯೋ ಅದಾವ, ನೋಡುವಂತ ಸಾಕ್ಷ್ಯಚಿತ್ರಗಳದಾವ, ಅವೆಲ್ಲ ಮುಂದೆ ಇಟ್ಕೊಂಡು ಅವನನ್ನ ನೇರವಾಗಿ ಗಲ್ಲು ಶಿಕ್ಷೆಗೆ ಒಳಪಡಿಸುವಂತ ಕೆಲಸ ಮಾಡಬೇಕಾದ್ರೂ ಕೂಡ ಇನ್ನೂ ತನ ಅದ್ರ ಯಾವುದೇ ಉಡಾಪಿ ಹೇಳಿಕೆ ಕೊಡ್ತಾರ. ಈ ನಮ್ಮ ಕಾಂಗ್ರೆಸ್ ಸರ್ಕಾರ ಇದರಲ್ಲಿ ವಿಫಲವಾಗಿದೆ ಅಂತ ಹೇಳಿ ನಾನು ಒತ್ತಿ ಹೇಳ್ತೇನೆ. ಇದು ಒಂದೇ ಘಟನೆ ಅಲ್ಲ. ಬೆಳಗಾವಿಯಲ್ಲಿ ಅಧಿವೇಶನ ನಡೆದಾಗ ಅದೇ ಹತ್ತಿರದ ಊರಿನಲ್ಲಿ ಮಹಿಳೆಗೆ ಕಿರುಕುಳವಾದಾಗ ನಮ್ಮ ಸರ್ಕಾರದವರು ಅವರನ್ನ ಭೇಟಿ ಹಾಕುವಂತ ಸೌಜನ್ಯ ತೋರಿಸಲಿಲ್ಲ. ಆನಗರದಲ್ಲಿ ಕೂಡ ಸಾಮೂಹಿಕವಾಗಿ ತೊಂದರೆ ಆದಾಗ ದೂರು ಕೂಡ ಅವರು ತೆಗೆದುಕೊಳ್ಳಿಕ್ಕೆ ಹೋಗಲಿಲ್ಲ. ಮೊನ್ನೆ ಬೆಂಗಳೂರಿನಲ್ಲಿ ಕಾರ್ ಡ್ರೈವ್ ಮಾಡ್ತಿದ್ದಂತ ಒಬ್ಬಳೆ ಮಹಿಳೆಗೆ ರೌಡಿಯರು ತೊಂದರೆ ಕೊಟ್ಟಾಗ ಯಾವುದೇ ಒಂದು ಮಹಿಳೆಗೆ ಅವತ್ತು ರಕ್ಷಣೆ ಸಿಗಲಿಲ್ಲ. ಮಂಗಳೂರಿನಲ್ಲಿ PUC ಎಕ್ಸಾಮ್ ಓದುತ್ತಂತ ವಿದ್ಯಾರ್ಥಿನಿಯರಿಗೆ ಆಸಿಡ್ ಹಾಕಿದಾಗ ಕೂಡ ಯಾವುದೇ ಕ್ರಮ ತಕ್ಕೊಂಡಿಲ್ಲ. ಅಂದ್ರೆ ಇಂಥ ಘಟನೆಗಳು ಮರುಕಳಿಸ್ತಾ ಇದ್ದಾವೆ. ನಿನ್ನೆ ಘಟನೆ ಕೂಡ ಯಾವುದೇ ಒಂದು ಪ್ರಜ್ಞಾವಂತ ಸಮಾಜ ತಲೆ ತಗ್ಗಿಸುವಂತಹ ಘಟನೆ. ಯಾವುದೇ ಒಂದು ಮಹಿಳೆಗೆ ಸಾರ್ವಜನಿಕವಾಗಿ ಈ ರೀತಿ 9 ಬಾರಿ ಚುಚ್ಚಿ ಕೊಲ್ತಾರಂದ್ರೆ ಇದನ್ನ ಪ್ರತಿಯೊಬ್ಬರು ಯಾವುದೇ ಕೋಪಿನವರು ಇರಲಿ ಅದನ್ನ ಖಂಡಿಸಲೇಬೇಕು.